ಅಪ್ಪನ ನೋಡಿದ್ಯಾ ಅಲ್ವಾ? ನೋಡಿದ್ದೀನಿ. ಅಪ್ಪ ನೋಡೋದಕ್ಕೆ ಹೇಗಿದ್ದಾರೆ? ಸ್ಮಾರ್ಟ್ ಆಗಿದ್ದಾರೆ. ಹೌದು, ಅಪ್ಪ ನನ್ನನ್ನು ಗುರ್ತಿಡಿಬೋದಾ? ಗೊತ್ತಿಲ್ಲ ಅದಕ್ಕೆ. ಅವ್ರಿಗೆ ಸ್ವಲ್ಪ ಮೆಮೊರಿ ಇಶ್ಯೂ ಇದೆ ಅಲ್ವಾ, ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಓಕೆ, ಆದ್ರೆ ಅಪ್ಪ ನನ್ನ ಏನು ಅಂತ ಕರಿಬೋದು? ಅದಕ್ಕೆ ಕಾಮ್ ಡೌನ್. ಏನು ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ದೀರಾ? ಬರಿಯವ್ರ ಮನೆ ಇನ್ನೇನು ಬಂದೇ ಬಿಡ್ತು. ಸೂರಿ, ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಎಲ್ಲ ಮುಗೀತು. ಇಷ್ಟು ವರ್ಷ ನನ್ನ ವನವಾಸನೂ ಮುಗೀತು. ವೈದೇಹಿ ಜೊತೆ ನಿಮ್ಮ ಬದುಕು ಮತ್ತೆ ಶುರು ಆಗುತ್ತೆ. ಅಮ್ಮ, ಹೇಳ್ತಿದ್ದೀರಾ? ಕಣ್ಣಲ್ಲಿ ಧೂಳು ಬಿತ್ತು ಅನ್ಸುತ್ತೆ. ಅಮೂಲ್ಯ, ಇನ್ನು ಅರ್ಧ ಗಂಟೆ ಅಷ್ಟೇ. ನಾನು ಯಾರು ಅಂತ ನಿನಗೆ ಅರ್ಥ ಆಗುತ್ತೆ. ಸೂರಿ ಸಿಗ್ತಾರೆ, ಆಗ ನಾನು ಯಾರು ಅಂತ ಹೇಳ್ತಾರೆ. ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಅಮ್ಮೋ, ವೈಜಯಂತಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಅವರೇ. ಅಮ್ಮ, ಅಪ್ಪ ಎಲ್ಲಿ? ಅಮ್ಮೋ, ಅಪ್ಪಾಜಿ ಎಲ್ಲಿಪ್ಪ? ರೂಮಲ್ಲೇ ಇದ್ದಾರಮ್ಮ. ಅಪ್ಪ, ನಿಜವಾಗ್ಲೂ ಅವ್ರ ಅಪ್ಪಾಜಿನ ತಾನೆ? ಡೌಟೇ ಇಲ್ಲ, ಇವರು ವೇದಾಂತ್ ಅವ್ರ ಅಪ್ಪನೇ. ವೇದಾಂತ್ ಪೇಪರ್ನಲ್ಲಿ ಇವ್ರ ಫೋಟೋನೇ ತಾನೇ ಹಾಕ್ಸಿರೋದು. ಅಂತೂ ಈ ವೈದೇಹಿ ವನವಾಸಕ್ಕೆ ಇವತ್ತು ಅಂತ್ಯ ಆಯಿತು. ಸು ಸರಿ, ರೂಮ್ನಲ್ಲಿದ್ದಾರೆ, ಬನ್ನಿ. ನಾರಾಯಣ ಅವರೇ, ಬಾತ್ರೂಮ್ಗೆ ಏನಾದರೂ ಹೋಗಿರ್ಬೋದು. ಅಲ್ಲೂ ಕಾಣ್ತಾ ಇಲ್ಲ. ಇಲ್ಲೇ ಇದ್ರು ಅಮ್ಮು. ಇದ್ದಕ್ಕಿದ್ದಾಗ ಎಲ್ಲಿಗೆ ಹೋದ್ರು? ಹೌದು ರೀ, ಇಲ್ಲೇ ಇದ್ರಲ್ವಾ, ಎಲ್ಲಿಗೆ ಹೋದ್ರು? ಮಂಜಣ್ಣ ಅವರೇ, ನಿಜ ಹೇಳಿ, ಎಲ್ಲಿ ಹೋದ್ರು ಅವರು? ಇಲ್ಲೇ ಇದ್ರು ವೈಜಯಂತಿ ಅವರೇ, ನಾನು ಯಾಕೆ ಸುಳ್ಳು ಹೇಳಿ? ಅಪ್ಪ, ಆಚೆ ಏನಾದರೂ ಹೋದ್ರಾ? ಇಲ್ಲಮ್ಮ, ವಾಕಿಂಗ್ ಹೋಗ್ತೀನಿ ಅಂತ ಹೇಳಿದ್ರು. ನಾನೇ ಅವರಿಗೆ ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ, ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತ ಹೇಳಿದ್ದೆ. ಈಗ ನೋಡಿದ್ರೆ ಕಾಣ್ತಾ ಇಲ್ಲ. ಅಲ್ಲ ಅಣ್ಣ, ನಾವು ಬರ್ತಿದ್ದೀವಿ ಅಂತ ಅವ್ರಿಗೆ ಹೇಳಿದ್ರಾ? ಇಲ್ಲ ಅಮ್ಮ, ಅವರಿಗೆ ಸರ್ಪ್ರೈಸ್ ಆಗಲಿ ಅಂತ ನಾನು ಇನ್ನೂ ಹೇಳಿರಲಿಲ್ಲ. ನಾವಿಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ಸುತ್ತೆ. ಮಂಜಣ್ಣ, ಮರಿಯವ್ರೆ, ಬೇರೆ ಕಡೆ ಹುಡ್ಕೊಂಡ್ವಾ? ಸರಿ, ನಡೀರಿ. ಬನ್ನಿ ಬನ್ನಿ. ಅಪ್ಪಾಜಿ, 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 ಅಪ್ಪ ಇದ್ದಾರಾ? ಇಲ್ಲ ಕಂದ, ಅಲ್ಲೂ ಇಲ್ಲ. ಅಪ್ಪ, ಅಪ್ಪಾಜಿ ಸಿಗ್ಲೇಬೇಕು. ಪಾಪ ವೇದಾಂತ್ ಇಷ್ಟು ವರ್ಷ ಅವ್ರ ಅಪ್ಪ ಇಲ್ವೇ ಇಲ್ಲ ಅಂತ ಅಂದ್ಕೊಂಡಿದ್ದ. ಆದರೆ ಇವತ್ತು ಸಿಕ್ಕಿದ್ರೆ ಅವನಷ್ಟು ಖುಷಿ ಪಡೋರು ಯಾರು ಇರಲ್ಲಪ್ಪ. ಇಲ್ಲೇ ಎಲ್ಲರೂ ಇರ್ತಾರೆ ಅನ್ಸುತ್ತೆ. ಬನ್ನಿ ಪ್ಲೀಸ್ ಹುಡ್ಕೋಣ. ಸಿಕ್ಕೇ ಸಿಗ್ತಾರೆ, ನಡಿ ಕಂದ.
ಅಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಅಗ್ನಿ ಅವರು ವಾಪಸ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಅವರು ಕಾಲ್ ಮಾಡಿಲ್ಲ. ಸೂರ್ಯನಾರಾಯಣ ಏನಾದರೂ ಇವ್ರ ಕೈಲಿ ಸಿಕ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಆ ವೈದೇಹಿ ಬೇರೆ ಹೋಗಿದ್ದಾಳೆ, ಅವಳ ಮುಖ ನೋಡಿ ಹಳೇದೆಲ್ಲ ನೆನಪಾಗ್ಬಿಟ್ರೆ ಏನಾದ್ರೂ ಆಗ್ಲಿ. ಅಲ್ಲಿ ಏನಾಯ್ತು ಅಂತ ನಾನೇ ಕಾಲ್ ಮಾಡಿ ತಿಳ್ಕೊತೀನಿ. ಹಲೋ ಹಲೋ, ಅಗ್ನಿ ಅವರೇ, ಅಲ್ಲಿ ಏನಾಯ್ತು? ಗಾಬರಿ ಆಗಬೇಡ ಸುಹಾಸಿನಿ. ನಮ್ಮ ಕಡೆ ಹುಡುಗರು ಸೂರ್ಯನಾರಾಯಣನ್ನ ಕಿಡ್ನಾಪ್ ಮಾಡಿದ್ದಾರೆ. ಈಗ ಆ ಸೂರ್ಯನಾರಾಯಣ ನನ್ನ ಕಂಟ್ರೋಲಲ್ಲಿದ್ದಾನೆ. ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ ನೀನು. ಅಪ್ಪ ಅಂತೂ ಆ ಸೂರ್ಯನಾರಾಯಣ ಮತ್ತೆ ಕೈಗೆ ಸಿಕ್ಕದ್ನಲ್ಲ, ನನಗಂತೂ ಎಷ್ಟು ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ? ಯಾಕೆ? ಆ ವೈದೇಹಿ ಮುಖ ನೋಡ್ಬೇಕಾಗಿತ್ತು. ಯಾವ ರೇಂಜ್ಗೆ ಹಾರಾಡ್ತಾ ಇದ್ಲು ಗೊತ್ತಾ? ಗಂಡ ಸಿಕ್ಕೇ ಬಿಡ್ತಾನೆ ಅನ್ನೋ ಆಸೆನಲ್ಲಿ ಹುಚ್ಚುಚ್ಚಾಗೆಲ್ಲ ಆಡ್ತಾ ಇದ್ಲು. ಈಗ ಅಲ್ಲಿ ಹೋಗಿ ಗಂಡ ಕೈಗೆ ಸಿಕ್ಕದೆ ಇದ್ದಾಗ ಆ ಭಾವನೆನ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೂ ಆಗದೆ, ಮುಚ್ಚಿಟ್ಕೊಳ್ಳೋಕ್ಕೂ ಆಗದೆ ಅವಳು ಅನುಭವಿಸ್ತಾ ಇರೋ ಸಂಕಟನ ನಾನು ಕಣ್ಣಾರೆ ನೋಡ್ಬೇಕಾಗಿತ್ತು. ಎನಿವೆ, ಈಗಲೂ ಆ ವೈದೇಹಿನ ನಂಬೋದಕ್ಕಾಗಲ್ಲ. ಹೇಗಾದರೂ ಮಾಡಿ ಅವಳನ್ನ ನಾವು ಕಂಟ್ರೋಲಿಗೆ ತಗೋಬೇಕು. ಸುಹಾಸಿನಿ, ಇನ್ನು ಮುಂದೆ ಸ್ಟ್ರೇಟ್ ಫಾರ್ವರ್ಡ್ ಫೈಟು. ವೇದಾಂತ್ ಚಾಪ್ಟರ್ ಕ್ಲೋಸ್ ಮಾಡ್ತೀನಿ. ನೀನು ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನು? ಆ ವೇದಾಂತ್ ನಿನ್ನ ಮಾತು ಕೇಳ್ತಾನೆ? ಖಂಡಿತ ಕೇಳ್ತಾನೆ. ಹಾಗಾದರೆ ಆ ವೇದಾಂತ್ಗೆ ನೀನು ವಿಷ ಹಾಕಬೇಕು. ಎಲ್ಲಿ, ಯಾವಾಗ, ಏನು ಅಂತ ನಾನು ಹೇಳ್ತೀನಿ. ಆದರೆ ನೀನು ಮಾತ್ರ ಆ ವೇದಾಂತ್ಗೆ ವಿಷ ಹಾಕೋಕ್ಕೆ ರೆಡಿ ಇರು. ಅಮೂಲ್ಯ ಅವರೇ, ಪಕ್ಕದ ಬೀದಿಗೆ ಹೋಗಿ ನೋಡೋಣ. ಅಲ್ಲ, ಈಗಿದ್ರು ಈಗಿಲ್ಲ ಅಂದ್ರೆ ಏನು ಅರ್ಥ? ಬನ್ನಿ ಅಮೂಲ್ಯ ಅವರೇ. ಅಮ್ಮ ಒಂದು ನಿಮಿಷ, ಅಪ್ಪ ಹುಡ್ಕೋಕೆ ಹೋಗಿದ್ದಾರಲ್ಲ, ಬರ್ತಾರೆ. ಅಣ್ಣ, ಏನಾಯ್ತು? ಅಪ್ಪ, ಅಪ್ಪಾಜಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವ್ರನ್ನ ನಮ್ಮ ಬೀದಿ ಕೊನೆಯಲ್ಲಿರೋ ಅಂಗಡಿ ಅವ್ನು ನೋಡಿದ್ನಂತೆ. ಹೌದಾ? ಅವ್ರು ಎಲ್ಲಿಗೆ ಹೋದ್ರಂತೆ? ಬನ್ನಿ ಅಣ್ಣ, ನಾವು ಹೋಗಿ ಅಲ್ಲೇ ನೋಡೋಣ. ಹೌದಪ್ಪ, ಬನ್ನಿ ಹೋಗೋಣ. ಒಂದು ನಿಮಿಷ ಮಗಳೇ, ನಾನು ಹಾಗೆ ಅಂದ್ಕೊಂಡೆ, ಆದರೆ ಅಲ್ಲಿ ಪರಿಸ್ಥಿತಿನೇ ಬೇರೆ ಥರ ಇದೆ. ಅಂದರೆ ನಾನು ನಾರಾಯಣ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅಂಗಡಿಲಿರೋ CCTV ಫುಟೇಜ್ ನೋಡಿದೆ. ಯಾಕೋ ಸ್ವಲ್ಪ ಅನುಮಾನ ಬರೋ ಥರ ಇತ್ತು. ಅನುಮಾನ ಬರೋ ಥರನ? ಏನ್ರಿ ಅದು? ಅವ್ರನ್ನ ಯಾರೋ ಇಬ್ರು ದಾಂಡಿಗರು ಕರ್ಕೊಂಡು ಹೋಗ್ತಾ ಇದ್ರು. ನನಗನ್ಸುತ್ತೆ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಅಂದ್ರೆ ನಾವು ಬರ್ತಿದೀವಿ ಅಂತ ಗೊತ್ತಾಗಿ ಮುಂಚೆನೆ ಕಿಡ್ನಾಪ್ ಮಾಡಿದಾರಾ? ಅಲ್ಲಿ ನಡೆದಿದ್ದು ನೋಡಿದ್ರೆ ಅದು ಹಾಗೆ ಅನ್ಸುತ್ತೆ ವೈಜಯಂತಿ ಅವರೇ. ಏನು ಮಾಡೋದು ಅಪ್ಪ? ಹೋಗ್ಲಿ, ಅವ್ರನ್ನ ಯಾವ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತನಾದ್ರೂ ನೋಡಿದ್ರಾ? ಇಲ್ಲಮ್ಮ, ಅವ್ರು ಹೋಗಿದ್ದು ಮಾತ್ರ ಕಾಣಿಸ್ತು CCTVಯಲ್ಲಿ. ನಿನ್ನೆ ನಾನಿಲ್ಲಿ ಬಂದಾಗಲೇ ಸೂರ್ಯನ ಭೇಟಿ ಮಾಡಿ ಎಲ್ಲ ಸತ್ಯನೂ ಹೇಳ್ಬಿಡ್ಬೇಕಾಗಿತ್ತು. ತಪ್ಪು ಮಾಡಿಬಿಟ್ಟೆ ನಾನು. ಒಂದೇ ಮನೇಲಿದ್ದರೂ ಸೂರ್ಯನ ಭೇಟಿ ಮಾಡ್ಲಿಕ್ಕಾಗಲಿಲ್ಲ. ಸೂರ್ಯವರೇ, ಎಲ್ಲಿದ್ದೀರಾ? ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದ್ದೆ? ನನ್ನಿಂದ ಯಾಕೆ ಬಿದ್ದಿದ್ದೀರಾ? ನನಗೆ ಹಿಂಸೆ ಕೊಡ್ಬಿಡಿ, ಬಿಟ್ಬಿಡಿ. ರಾಯರೇ, ಸುಮ್ಮನೆ ಕೂತ್ಕೊಳ್ಳಿ. ಅಣ್ಣ ಹೇಳಿದ್ದಾರೆ, ಅಣ್ಣ ಹೇಳಿದ್ಮೇಲೆ ಮುಗೀತು. ಅಲ್ಲಪ್ಪ, ಯಾವ ಅಣ್ಣ? ಏನ್ ನನ್ನ ರಾಯರೇ, ಸುಮ್ಮನೆ ಕೂತ್ಕೊಳ್ಳಿ.
ನೀನಾದ್ರೂ ಹೇಳಪ್ಪ ಅವ್ರೆ. ಬೇರೆ ಜಾಸ್ತಿ ಮಾತಾಡಿದ್ರೆ ಕೈ ಕಾಲು ಕಟ್ಟಿ ಬಾಯಿ ಕಟ್ಟಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ದೇವಣ್ಣ, ಪಕ್ಕದ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ. ಯಾವುದೇ ಗಾಡಿನೂ ಬಿಡಬಾರ್ದು, ಪ್ರತಿಯೊಂದು ಗಾಡಿನೂ ಚೆಕ್ ಮಾಡಿ ಕಳಿಸ್ಬೇಕು. ಸರಿ ಸರ್, ಚೆಕ್ ಮಾಡ್ತಾ ಇದ್ದಾರೆ ಸರ್. ಯಾಕೋ ಕಾರ್ ಸ್ಟಾಪ್ ಮಾಡಿದೆ ಅಣ್ಣ? ಮುಂದೆ ನೋಡಿ ಅಣ್ಣ. ಎಲ್ಲ ಗಾಡಿನೂ ಚೆಕ್ ಮಾಡ್ಬೇಕಪ್ಪ, ಹಂಗೆ ಬಿಡಬಾರ್ದು. ಅಣ್ಣ, ಪೊಲೀಸ್ ಈ ಕಡೆನೇ ಬರ್ತಾವ್ರಲ್ಲ ಅಣ್ಣ. ಏಯ್, ಉಸಿರು ಬಿಟ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ. ಮರ್ಯಾದೆಯಿಂದ ಸುಮ್ ಕುಂತ್ಕೊಂಡ್ರೆ ಒಳ್ಳೇದು. ನಾವು ಈ ರೂಟಿಂದ ಹೋದ್ರೆ ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡೋಣ, ಕಾರ್ ಹಿಂಗೆ ಹೋಗ್ಲಿ, ನಾವು ಶಾರ್ಟ್ಕಟ್ಟಿಂದ ಹೋಗೋಣ. ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಅಪ್ಪಾಜಿ ಅಲ್ಲಿ ಇರಲಿಲ್ಲ. ನಮ್ಮ ಅಪ್ಪನೂ ಎಲ್ಲ ಕಡೆ ಹುಡುಕಿದ್ರು ವೇದಾಂತ್, ಎಲ್ಲೂ ಸಿಗ್ಲಿಲ್ಲ. ಹೌದು ವೇದಾಂತ್, ನೀನು ಹೇಳೋದು ಸರಿಯಾಗೇ ಇದೆ. ಮೊದಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ನೀನು ಪೊಲೀಸವ್ರ ಜೊತೆ ಹೋಗ್ತಿದ್ಯಾ? ಸರಿ ವೇದಾಂತ್, ಹುಷಾರು. ಆದರೆ ನೀನು ಬೇಜಾರು ಮಾಡ್ಕೋಬೇಡ, ತಾಳ್ಮೆ ಕಳ್ಕೊಬೇಡ. ಇಷ್ಟು ದಿನನೇ ಕಾಯ್ದಿದ್ದೀವಿ, ಇನ್ನೊಂದು ಸ್ವಲ್ಪ ದಿನ ಕಾಯೋಣ, ಎಲ್ಲ ಸರಿಯಾಗುತ್ತೆ ವೇದಾಂತ್. ಸರಿ, ಹುಷಾರು ವೇದಾಂತ್. ಅಮೂಲ್ಯ ಅವರೇ, ವೇದಾಂತ್ ಅವ್ರು ಫೋನ್ ಮಾಡಿದ್ರ? ನಿಮ್ಮ ಮಾವನವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲಮ್ಮ, ವೇದಾಂತು ಬೆಳಗ್ಗೆಯಿಂದ ಎಲ್ಲ ಕಡೆ ಹುಡುಕ್ಸಿದಾನಂತೆ. ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಏರ್ಪೋರ್ಟು ಅಂತೆಲ್ಲ ಎಲ್ಲೂ ಸಿಗ್ಲಿಲ್ವಂತೆಮ್ಮ. ಈಗ ಪೊಲೀಸರ ಜೊತೆ ಇವನು ಹುಡ್ಕೋದಕ್ಕೆ ಹೋಗಿದ್ದಾನೆ. ಅಲ್ಲ ಅಮೂಲ್ಯ ಅವರೇ, ತುಂಬ ಲೇಟ್ ಆಗ್ತಾ ಇದೆ. ಅಲ್ಲ, ಬೆಳಿಗ್ಗೆ ಮನೇಲಿದ್ದವರು ಸಂಜೆ ಆದರೂ ಇನ್ನೂ ಸಿಕ್ಕಿಲ್ಲ ಅಂದರೆ ಏನರ್ಥ? ವೇದಾಂತ್ ಅವ್ರ ಹತ್ರ ನಾನು ಒಂದ್ಸಲ ಮಾತಾಡ್ಲಾ? ಇಲ್ಲಮ್ಮ, ಪರವಾಗಿಲ್ಲ. ವೇದಾಂತ್ ಹತ್ರ ನಾನು ಮಾತಾಡಿದ್ದೀನಿ. ಅವನು ಪಾಪ ತುಂಬ ಕಷ್ಟಪಡ್ತಿದ್ದಾನೆ ಅಪ್ಪಾಜಿನ ಹುಡ್ಕೋದಕ್ಕೆ. ಅಲ್ಲ, ಇಷ್ಟು ವರ್ಷ ಕಾಣಿಸ್ದೇ ಇರೋರು ಕಂಡ್ರು, ಈಗ ಮತ್ತೆ ಕಾಣ್ತಾ ಇಲ್ಲ. ವೇದಾಂತ್ ಅವರು ನಿಜವಾಗ್ಲೂ ಅವ್ರನ್ನ ಹುಡುಕ್ಸ್ತಾ ಇದ್ದಾರೆ ಅಲ್ವಾ? ಅಮ್ಮ, ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಯಾಕೆ ವೇದಾಂತ್ ಮೇಲೆ ನಂಬಿಕೆ ಇಲ್ವಮ್ಮ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಅಮೂಲ್ಯ ಅವರೇ. ನಮ್ಮ ಹತ್ರ ಹೆಚ್ಚು ಟೈಮ್ ಇಲ್ಲ. ತುಂಬ ಟೆನ್ಷನ್ ಆಗ್ತಾ ಇದೆ. ಹೇಗಾದರೂ ಮಾಡಿ ವೇದಾಂತ್ ಅವ್ರ ತಂದೆನ ಹುಡುಕ್ಬೇಕು. ಒಂದು ನಿಮಿಷ ಬಂದೇ ಇರಿ. ಅಮ್ಮ ಅಮ್ಮ ಅಮ್ಮು, ವೈಜಯಂತಿ ಅಮ್ಮನ ನೋಡಿ ಈಗಿನ ಫ್ಯಾಮಿಲಿಗಳು ಕಲ್ತ್ಕೋಬೇಕು. ನ್ಯೂಸಲ್ಲಿ ಪೇಪರಲ್ಲೆಲ್ಲ ನೋಡ್ತೀವಲ್ಲ, ಆಸ್ತಿಗೋಸ್ಕರ ಸ್ವಂತ ಮಕ್ಕಳನ್ನೇ ಕೊಲೆ ಮಾಡೋ ಜನ ಇರೋ ಈ ಕಾಲದಲ್ಲಿ ಎಲ್ಲಿಂದನೋ ಬಂದು ನಮ್ಮ ಜೊತೆಗೆ ಇದ್ದು ಸ್ವಂತ ಮಕ್ಕಳ ಹಾಗೆ ಪ್ರೀತಿ ಕೊಟ್ಟು ಈಗ ಕಷ್ಟ ಅಂತ ಬಂದಾಗ ನಮ್ಮ ಎಲ್ಲರ ಜೊತೆಗೂ ಇದ್ದು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ನಿಜವಾಗ್ಲೂ ಅಮ್ಮು, ವೈಜಯಂತಿ ಅಮ್ಮ ಅಂತೂ ಗ್ರೇಟ್ ಕಣ. ಅಮ್ಮು, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ, ನನಗೆ ವೈಜಯಂತಿ ಅಮ್ಮನ ಮೇಲೆ ಸಣ್ಣ ಡೌಟ್. ಏನೇ ಅಮ್ಮು, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ವೈಜಯಂತಿ ಅಮ್ಮ ನಮ್ಮ ಎಲ್ರೂ ಸ್ವಂತ ಮಕ್ಕಳ ಥರ ನೋಡ್ತಾರೆ. ಅದೇ ಅಕ್ಕ ಡೌಟ್. ವೈಜಯಂತಿ ಅಮ್ಮ ಮಾತಾಡೋದನ್ನ ನೋಡಿದ್ರೆ ಯಾರೋ ಹೊರಗ್ನವ್ರು ಬಂದು ಈ ಮನೆ ಬಗ್ಗೆ ಮಾತಾಡ್ತಾರೆ ಅಂತ ಅನ್ಸಲ್ಲ. ನಮ್ಮನೆಲ್ಲೇ ಯಾರೋ ಒಬ್ರು ಮಾತಾಡ್ತಾರೆ ಅಂತ ಅನ್ಸುತ್ತೆ. ಅಕ್ಕ, ನೀನು ಚಿಕ್ಕದಾಗಿ ಯೋಚನೆ ಮಾಡು. ಇಷ್ಟೇ ಪ್ರೀತಿ ಇದ್ರು ಮನ್ಸಿನ ಒಂದು ಮೂಲೆಯಲ್ಲಿ ನಾವು ಹೊರಗ್ನೋರು ಅಂತ ಅನ್ಸುತ್ತಲ್ವ? ಆದ್ರೆ ವೈಜಯಂತಿ ಅಮ್ಮನ ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ಲ ಅಕ್ಕ. ಅಂದ್ರೆ ನೀನ್ ಏನ್ ಹೇಳ್ತಿದ್ಯಾ ಅಮ್ಮು? ನೀನೇ ನೋಡಕ್ಕ, ವೇದಾಂತ್ ತಂದೆ ವಿಚಾರ ಬಂದಾಗೆಲ್ಲ ವೈಜಯಂತಿ ಅಮ್ಮ ತುಂಬಾನೇ ಎಕ್ಸೈಟ್ ಆಗ್ತಾರೆ. ಆಮೇಲೆ
ಅವ್ರು ನಮ್ಮನ್ನ ನೋಡ್ಕೊಳ್ಳೋ ರೀತಿ ನೋಡಿದ್ರೆ ಅವ್ರು ಒಂಚೂರು ಹೊರಗ್ನೋರು ಅನ್ನೋ ಫೀಲಿಂಗೇ ಬರಲ್ಲ. ವೇದಾಂತನ ಕೂಡ ತನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ಆಮೇಲೆ ನನಗೆ ಇನ್ನೊಂದೇನು ಅನ್ಸುತ್ತೆ ಅಂದರೆ, ವೈಜಯಂತಿ ಅಮ್ಮ ಈ ಮನೆಗೆ ಬಂದಾಗಿಂದ ಅವ್ರ ಮಕ್ಕಳು ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರು ಅಂತ ಅಷ್ಟೇ ಹೇಳಿದ್ರು ಬಿಟ್ಟರೆ ಇನ್ನೇನು ಜಾಸ್ತಿ ಹೇಳ್ಕೊಳ್ಳೇ ಇಲ್ಲ. ಏನೇ ಆಗಲಿ ಅಕ್ಕ, ಅವ್ರ ಮಕ್ಳ ಬಗ್ಗೆ ಒಂದು ಚೂರಾದರೂ ಹೇಳ್ಕೊಳ್ಬೇಕಲ್ವಾ? ಅಮ್ಮು, ಅದು ಅವ್ರ ಒಳ್ಳೆತನ ಕಣೆ. ಹೌದಕ್ಕ, ಅದು ಅವ್ರ ಒಳ್ಳೆತನ ಅಂತಲೇ ಅಂದ್ಕೊಳ್ಳೋಣ. ಆದರೆ ಅವ್ರು ತೋರಿಸೋ ಪ್ರೀತಿ ಕಾಳಜಿ ಇದೆಯಲ್ಲ, ಅದು ಸ್ವಂತದವ್ರ ಮೇಲೆ ತೋರಿಸೋ ಥರ ಇದೆ. ಈಗ ಪರಿ ನಮ್ಮನ್ನೆಲ್ಲ ಪ್ರೀತಿ ಮಾಡ್ತಾಳಲ್ಲ, ಅದೇ ಥರ ವೈಜಯಂತಿ ಅಮ್ಮ ವೇದನ್ನ ಪ್ರೀತಿ ಮಾಡ್ತಾರೆ. ಅದನ್ನೆಲ್ಲ ಬಿಡು. ಬೆಳಿಗ್ಗೆ ನಮ್ಮ ಮನೆಗೆ ಹೋಗಿದ್ವಲ್ಲ, ಆಗ ನಮ್ಮೆಲ್ಲರಿಗಿಂತ ವೈಜಯಂತಿ ಅಮ್ಮ ಎಷ್ಟು ಎಕ್ಸೈಟ್ ಆಗಿದ್ರು ಗೊತ್ತಾ? ಬೆಳಿಗ್ಗೆ ವಿಷಯನೂ ಬಿಟ್ಟಾಕು, ಈಗಲೇ ನೋಡ್ದಲ್ಲ ನಮ್ಮೆಲ್ಲರಿಗಿಂತ ಅವರೇ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿದ್ರು. ಅಮ್ಮು, ನೀನು ಏನು ಹೇಳಬೇಕು ಅಂತಿದ್ಯಾ? ನನಗೇನೋ ವೈಜಯಂತಿ ಅಮ್ಮಂಗೂ ಈ ಮನೆಗೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ನೀನು ಹೇಳೋದೆಲ್ಲ ಕೇಳ್ತಾ ಇದ್ರೆ ನನಗೂ ಯಾಕೋ ಹೌದು ಅಂತ ಅನ್ನಿಸ್ತದೆ. ಒಂದು ಕೆಲಸ ಮಾಡೋಣ, ವೈಜಯಂತಿ ಅಮ್ಮಂಗೂ ಈ ಮನೆಗೂ ಏನೋ ಸಂಬಂಧ ಇದೆ ಅಂದರೆ ಅಜ್ಜಿ ಗೊತ್ತಿರಲೇಬೇಕು ತಾನೆ? ಕರೆಕ್ಟ್ ಅಕ್ಕ, ಅಜ್ಜಿ ಕೇಳಿದ್ರೆ ಗೊತ್ತಾಗುತ್ತೆ. ಅಕ್ಕ, ಮಗು ಎದ್ದೇಳ್ತು ಅನ್ಸುತ್ತೆ. ಸರಿ, ಅವ್ರು ಏನಾದ್ರು ನೋಡಿದ್ದೀರಾ? ಅಮೂಲ್ಯ ಅವರೇ, ಅಮೂಲ್ಯ ಅವರೇ, ಎಲ್ಲಿ ಹೋದ್ರಿ ಇವರು? ವೈದೇಹಿ, ವೈದೇಹಿ, ಕೂತ್ಕೋ. ಹಿಂಗೆ ಕೂತ್ಕೋ ನೀನು. ಅಲ್ಲ, ನೀನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಸುಮ್ಮನೆ ಏನೋ ಟೆನ್ಷನ್ ಮಾಡ್ಕೊಳ್ತಾ ಇದೆಯಲ್ಲ, ಏನಾಯ್ತು? ಅಮ್ಮ, ಅದು ಸಮಾಧಾನ ಮಾಡ್ಕೊ ಅಂತ ಹೇಳಿದ್ನಲ್ಲಮ್ಮ. ಹೇಗೆ ಸಮಾಧಾನವಾಗಿರ್ಲಮ್ಮ? ಒಂದು ತೊಟ್ಟು ನೀರು ಗಂಟ್ಲಿಂದ ಹಿಡಿತಾ ಇಲ್ಲ. 25 ವರ್ಷಗಳ ನಂತರ ಸೂರ್ಯ ನೋಡೋಣ ಅಂತ ಹೋದರೆ ಅಲ್ಲಿ ಸೂರ್ಯವರೇ ಇರಲಿಲ್ಲ. ಒಂದು ಸಲ ಅಲ್ಲಮ್ಮ, 2-3 ಸಲ ಸೂರ್ಯವರು ನನ್ನ ಅಕ್ಕಪಕ್ಕ ಇದ್ರು, ನಾನು ಅವರನ್ನು ನೋಡಿಲ್ಲ. ಅಮ್ಮ, ಒಂದು ನಿಮಿಷ ಬಂದೇ ಇರು. ಎಲ್ಲೂ ಹೋಗ್ತೀಯಾ? ಅಂಜನಿಗೆ ಫೋನ್ ಮಾಡಿ ಕೇಳ್ತೀನಿ, ಸೂರ್ಯವರು ವಾಪಸ್ ಏನಾದರೂ ಬಂದ್ರಾ ಅಂತ. ಇರು. ಸಮಾಧಾನ ಮಾಡ್ಕೊಂಬಗ್ಳೆ. ಇಷ್ಟೊಂದು ಉದ್ವೇಗ ಒಳ್ಳೇದಲ್ಲ. ನೀನು ನೋಡ್ತಾ ಇದ್ರೆ ಎಂಥವ್ರಿಗೂ ಅನುಮಾನ ಬರುತ್ತೆ. ಇಲ್ಲಮ್ಮ, ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ, ನಾನು ವೈದೇಹಿ ಅಲ್ಲ ವೈಜಯಂತಿ ಥರ ಇರಬೇಕು ಅಂತ. ಆದರೆ ನನ್ನ ಭಾವನೆ ನನಗೆ ಹಿಡಿತದಲ್ಲಿ ಸಿಗ್ತಾ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ವೈಜಯಂತಿ ಆಗಿರೋದಕ್ಕೆ ತುಂಬ ಕಷ್ಟ ಆಗ್ತಿದೆಯಮ್ಮ.